ನಮಸ್ಕಾರ ಎಲ್ರಿಗೂ. ನಾನು ಸಮೃದ್ಧಿ ಪೂಜಾರಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳಾಗಿತ್ತು ನಾವು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡುವಾಗ ಅಮ್ಮ ಹೇಳಿದ್ದು ಹಂಪಿ ಅಂತ. ಸೊ ನಾವಿವತ್ತು ಹೋಗ್ತಾ ಇರೋದು ಕಾಲವೇ ಎಂಬ ಕವಿಯ ಕಲ್ಪನೆಯ ವಸ್ತುರೂಪ ಹಂಪಿ. ನಾವು ಬೆಳಗ್ಗೆ 8:45ಗೆ ಧಾರವಾಡದಿಂದ ಹೊರಟು ಹುಬ್ಬಳ್ಳಿಯ ಅಯೋಧ್ಯ ಹೋಟೆಲ್ನಲ್ಲಿ ಸಖತ್ತಾಗಿರೋ ತಿಂಡಿ ತಿಂದು ಗದಗ ಮಾರ್ಗದಿಂದ ಪ್ರಯಾಣ ಬೆಳೆಸಿ ಝೂನ ತಲುಪಿದ್ವಿ. ಸೊ ಇದು ಗದಗದಿಂದ ಜಸ್ಟ್ 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು 1972ನಲ್ಲಿ ಸ್ಥಾಪಿಸಲಾಗಿತ್ತು ಆ್ಯಂಡ್ ಇದನ್ನು ಬಿಂಕದಕಟ್ಟೆ ಮೃಗಾಲಯ ಅಂತಾನೂ ಕರೀತಾರೆ. ಇಲ್ಲಿ ಕತ್ತೆಕಿರುಬ, ಕರಡಿ, ಮುಳ್ಹಂದಿ, ಚಿರತೆ, ಸಿಂಹ, ಹುಲಿ, ಹೆಬ್ಬಾವು, ಮೊಸಳೆ ಹೀಗೆ ಸುಮಾರು 20ಕ್ಕೂ ಹೆಚ್ಚು ವಿವಿಧ ರೀತಿಯ ಕಾಡು ಪ್ರಾಣಿಗಳನ್ನು ಪೋಷಿಸಲು ಮತ್ತು ಪುನರ್ವಸತಿಗಾಗಿ ರಕ್ಷಿಸಿದ್ದಾರೆ. ಇಲ್ಲಿ ನಾವೆಲ್ಲ ಪ್ರಾಣಿಗಳನ್ನು ನೋಡಿ ಎಂಜಾಯ್ ಮಾಡ್ತಾ ಫೋಟೋಸ್ ತಗೊಂಡು ಹಂಪಿಗೆ ಹೊರಟ್ವಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಂಪಿ ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿರೋ ಹೊಸಪೇಟೆ ಹತ್ತಿರ ಇರುವ ಒಂದು ಐತಿಹಾಸಿಕ ಸ್ಥಳ. ವಿಜಯನಗರ ಸಾಮ್ರಾಜ್ಯದ ರಾಜನಾದ ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿ ಬಜಾರ್ ಅಂತ ಇರುವ ಸ್ಟ್ರೀಟ್ನಲ್ಲಿ ವಜ್ರಾಭರಣಗಳನ್ನು ತೂಕದ ರೀತಿಯಲ್ಲಿ ಮಾರ್ತಾ ಇದ್ರಂತೆ. ಎಷ್ಟು ಸರ್ಪ್ರೈಸಿಂಗ್ ಅಲ್ವಾ? ಈ ಕೃಷ್ಣದೇವರಾಯನ ರಾಜ್ಯಭಾರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ನೇಮ್ ಆ್ಯಂಡ್ ಫೇಮ್ ಕಳ್ಕೋತಾ ಬಂತು. ಕೊನೆಗೆ ತಾಳಿಕೋಟೆಯ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯಲಾಗದೆ ಅಂತ್ಯಗೊಂಡ್ಬಿಡ್ತು ಅಂತ ಇತಿಹಾಸವಿದೆ. ಈಗ ನಾವು ವಿರೂಪಾಕ್ಷ ದೇವಾಲಯ, ರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಕಲ್ಲಿನ ಕಂಬಗಳು, ಕಲ್ಲಿನ ರಥ, ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ಬಡವಿ ಲಿಂಗ ಮತ್ತು ತುಂಬ ಸಖತ್ತಾಗಿರೋ ಪ್ಲೇಸಸ್ ನಾವಿಲ್ಲಿ ನೋಡ್ಬೋದು. ಇದೆಲ್ಲ ನೋಡಿಕೊಂಡು ನಾವು ಊಟ ಮಾಡಿ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟ್ವಿ. ಇದು ನಮ್ಮ ಕರ್ನಾಟಕದ ಕೊಪ್ಪಳ ಡಿಸ್ಟ್ರಿಕ್ಟ್ನಲ್ಲಿದೆ. ರಾಮಾಯಣದ ಮಹಾಕಾವ್ಯದಲ್ಲಿರೋ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತ ದೇವರ ಬರ್ತ್ ಪ್ಲೇಸ್, ಜನ್ಮಸ್ಥಳ ಅಂತ ಹೇಳಿದ್ದಾರೆ. ಇಲ್ಲಿ ಅಂಜನಿ ಅಥವಾ ಅಂಜನಾ ದೇವಿಯವರು ತಪಸ್ಸು ಮಾಡಿದ ಪ್ಲೇಸ್ ಅಂತ ನಂಬ್ತಾರೆ. ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ಅಂಜನಾದ್ರಿ ಬೆಟ್ಟ ಅಂತ ಹೆಸರು ಬಂದಿದ್ದಂಥ ಪುರಾಣಗಳು ಹೇಳ್ತಾವೆ. ಬೆಟ್ಟದ ತುದಿಯಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಈ ಬೆಟ್ಟದ ತುದಿಗೆ ರೀಚ್ ಆಗಲಿಕ್ಕೆ 575 ಸ್ಟೆಪ್ಸ್ ಏರಬೇಕು. ಸ್ಟೆಪ್ಸ್ ಏರುವಾಗಂತೂ ತುಂಬ ಸುಸ್ತಾಗ್ತದೆ. ಬಟ್ ಒನ್ಸ್ ವಿ ರೀಚ್, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವೇ ನೋಡ್ಬೋದು. ನಾವಿಲ್ಲಿ ವಂಡರ್ಫುಲ್ ಸನ್ಸೆಟ್ನ ನೋಡಿಕೊಂಡು ತುಂಗಭದ್ರಾ ನದಿಯ ಡ್ಯಾಮ್ನ ಲೈಟ್ ಶೋಗೆ ನೋಡಲಿಕ್ಕೆ ಹೊರಟ್ವಿ. ಇಲ್ಲಿ ನಾವು ಮ್ಯೂಸಿಕ್ ಸಿಂಕ್ರನೈಸ್ಡ್ ಶೋ, ಫೌಂಟೇನ್ ಶೋ ಆ್ಯಂಡ್ ಹ್ಯೂಜ್ ಫಿಶ್ ಎಕ್ವೇರಿಯಂ ನೋಡಿದ್ವಿ. ಅವರು ಫೌಂಟೇನ್ ಶೋನಲ್ಲಿ ಕನ್ನಡ ಚಿತ್ರರಂಗದ ಪಾಪ್ಯುಲರ್ ಆ್ಯಕ್ಟರ್, ಸಿಂಗರ್ ಆ್ಯಂಡ್ ಸೋಷಿಯಲ್ ವರ್ಕರ್ ಆಗಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಸಾಂಗ್ಸ್ ಪ್ಲೇ ಮಾಡಿದ್ದು. ಇಟ್ ವಾಸ್ ಟ್ರೂಲಿ ಪೇಯಿಂಗ್ ಟ್ರಿಬ್ಯೂಟ್. ಸೊ ಇದೆಲ್ಲ ನೋಡಿಕೊಂಡು ನಾವು ವಾಪಸ್ ನಮ್ಮ ಮನೆಗೆ ಬಂದ್ವಿ. That's all about our trip. Hope you guys liked this video. Do comment and let me know if you want more such videos.
Please like, subscribe, and do share it with your family and friends. Bye bye.